ಈ ತಿಂಗಳು ಶುರು ಆಗುವಾಗಲೇ ಹೇಳಿದೆ, ಈ ಮಂತು ಕ್ರಿಸ್ಮಸ್ ಮಂತ್ ಅಲ್ಲ, ಈ ಮಂತು ನಮ್ಮ ಡೂಮ್ಸ್ ಡೇ ಮಂತ್ ಅಂತ. ಆ್ಯಂಡ್ ಅಷ್ಟು ಬೇಗ ನಮಗೆ ಡೂಮ್ಸ್ ಡೇ ಮೂವಿಯ ಫಸ್ಟ್ ಟೀಸರ್ ಲೀಕ್ ಆಯಿತು. ಆ್ಯಂಡ್ ಅದರಲ್ಲಿ ನಿಮ್ಮೆಲ್ಲರ ಫೇಮಸ್ ಸ್ಟೀವ್ ರಾಜರ್ಸ್ನ ವಾಪಸ್ ಬರೋದು ನೋಡಿದ್ದೀವಿ. ಆದರೆ ಇಷ್ಟೇ ಅಲ್ಲ, PVR ಸಿನಿಮಾಸ್ ಅವರು ಕನ್ಫರ್ಮ್ ಮಾಡಿದ್ರು ದಟ್ ಅವತಾರ್ ಫೈರ್ ಆ್ಯಂಡ್ ಡ್ಯಾಶ್ ಮೂವಿ ಜೊತೆಗೆ ಪ್ರತಿ ವಾರ ನಮಗೆ ಒಂದೊಂದು ಟೀಸರ್ಸ್ ಬಿಡ್ತಾರೆ ಅಂತ. ಆ್ಯಂಡ್ ಮಾರ್ವೆಲ್ ಅವರು ಲೀಕ್ ಆಗಬಾರ್ದು ಅಂತ ಏನೇನೆಲ್ಲ ಮಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಮಾರ್ವೆಲ್ ಅವ್ರದ್ದೇ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟೀಸರ್ ಲೀಕ್ ಆಗಿದೆ. ಜೊತೆಗೆ ಅವೆಂಜರ್ಸ್ ಡೂಮ್ಸ್ ಡೇ ಮೂವಿಯ ಸೆಕೆಂಡ್ ಟೀಸರ್ ಕೂಡ ಲೀಕ್ ಆಗಿದೆ. ಆ್ಯಂಡ್ ಆ ಟೀಸರ್ ತುಂಬಾ ಎಮೋಷ್ನಲ್ ಆಗಿದೆ, ತುಂಬಾ ಡಾರ್ಕ್ ಆಗಿದೆ. ಸೊ ಏನದು ಟೀಸರ್, ಯಾರ್ದದು ಟೀಸರ್, ಇವೆಲ್ಲ ಬಗ್ಗೆ ಕೂಡ ಈ ವಿಡಿಯೋಲಿ ಮಾತಾಡೋಣ. ನಿಮ್ಮೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ನಾನು ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಅವತಾರ್ ಫೈರ್ ಆ್ಯಂಡ್ ಡ್ಯಾಶ್ ಮೂವಿ ರಿಲೀಸ್ಗೂ ಮುಂಚೆನೇ ನಮಗೆ ನಮ್ಮ ಸ್ಟೀವ್ ರಾಜರ್ಸ್ ಡೂಮ್ಸ್ ಡೇ ಮೂವಿಯಲ್ಲಿ ಬರೋದು ಲೀಕ್ ಆಯಿತು. ಆ್ಯಂಡ್ ಈಗ ಸೆಕೆಂಡ್ ಟೀಸರಲ್ಲೂ ಕೂಡ ನಮ್ಮ ದಿ ಗಾಡ್ ಆಫ್ ಥಂಡರ್ ಥಾರ್ ಬಗ್ಗೆ ಒಂದು ಟೀಸರ್ ಲೀಕ್ ಆಗಿದೆ. ಆ್ಯಂಡ್ ಈ ಟೀಸರ್ ತುಂಬಾ ಎಮೋಷ್ನಲ್, ತುಂಬಾ ಡಾರ್ಕ್ ಆಗಿದೆ. ಯಾಕಂದರೆ ಡೂಮ್ಸ್ ಡೇ ಮೂವಿಯಲ್ಲಿ ನಾವು ನಮ್ಮ ಥಾರ್ನ ಒಂದು ಫೇಮಸ್ ಕಾಮಿಕ್ ಸ್ಟೋರಿ ಲೈನ್ ಆದ ದ ಅನ್ವರ್ತಿ ಥಾರ್ ಸ್ಟೋರಿ ಆಗ್ತಾ ನೋಡ್ತೀವಿ. ಆ್ಯಂಡ್ ಲಕ್ಕಿಲಿ ಈ ಟೀಸರ್ ಕೂಡ ನಮಗೆ ಲೀಕ್ ಆಗಿದೆ. ಫುಟೇಜ್ ತುಂಬ ಬ್ಲರ್ ಆಗಿದ್ರು ಕೂಡ ಮಾರ್ವೆಲ್ ಅವರು ಲಿಟ್ರಲಿ ಎಲ್ಲ ಚಾನಲ್ಸ್ನು ಕೂಡ ಸ್ಟ್ರೈಕ್ ಆಗ್ತಿದ್ದಾರೆ. ಅದರಿಂದನೇ ಟೀಸರ್ ತೋರ್ಸೋಕ್ಕಾಗಲ್ಲ. ಅದ್ರ ಬದಲು ಇಡೀ ಟೀಸರ್ನ ಡಿಸ್ಕ್ರಿಪ್ಷನ್ ನಿಮಗೆ ತಿಳಿಸ್ತೀನಿ. ಟೀಸರ್ ಶುರು ಆಗೋದು ಒಂದು ಡಾರ್ಕ್ ಫಾರೆಸ್ಟಲ್ಲಿ. ಸೀನ್ ತುಂಬಾ ಸೀರಿಯಸ್ ಆಗಿ ನಡೆಯುತ್ತೆ. ಒಂಥರ ಥಾರ್ ಅವ್ನ ಲೈಫ್ ಮೇಲೆ ಹೋಪ್ಸೇ ಬಿಟ್ಟಿರೋ ಹಾಗೆ. ಕಂಪ್ಲೀಟ್ ಲೂಸರ್ ಫೇಸಲ್ಲಿ ಇದ್ದಾನೆ ಥಾರ್. ಈಗ ಥಾರ್ ಸೂಟ್ ಕೂಡ ಚೇಂಜ್ ಆಗಿದೆ. ಥಾರ್ನ ನಾವು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಆರ್ಮರಲ್ಲಿ ನೋಡ್ತೀವಿ. ಇನ್ಫಿನಿಟಿ ವಾರಲ್ಲಿ ನಾವು ನೋಡಿದ್ದ ಶಾರ್ಟ್ ಹೇರ್ ಥಾರ್ನ ಇಲ್ಲೂ ಕೂಡ ನೋಡ್ತೀವಿ. ಮೇ ಬಿ ಥಾರ್ಗೂ ಈ ಶಾರ್ಟ್ ಹೇರ್ಗೂ ಆಗಲ್ಲ ಅನಿಸುತ್ತೆ. ಯಾವಾಗೆಲ್ಲ ಥಾರ್ ಈ ಶಾರ್ಟ್ ಹೇರ್ ಮಾಡಿಸ್ಕೋತಾನೋ ಆಗೆಲ್ಲ ಥಾರ್ ಸೋಲ್ತಾನೆ ಇರ್ತಾನೆ. ಥಾರ್ನ ನಾವು ರೆಡ್ ಕ್ಲೋಕ್ ಜೊತೆಗೆ ಅವನ ಸ್ಟ್ರಾಂಗ್ ಬ್ರೇಕರ್ ಇಟ್ಕೊಂಡು ನೋಡ್ತೀವಿ. ಥಾರ್ ಇಲ್ಲಿ ಕಂಪ್ಲೀಟಾಗಿ ಸೋತೋಗಿ ಅವ್ನು ಗಿವ್ ಅಪ್ ಮಾಡೋ ಸ್ಟೇಜಲ್ಲಿ ಇದ್ದಾನೆ. ಥಾರ್ ಇಲ್ಲಿ ನೆಲದ ಮೇಲೆ ಬಿದ್ದು ಕಣ್ಮುಚ್ಚಿ ಅವ್ರ ಅಪ್ಪ ಆದ ಹೋಡಿನ್ಗೆ ಪ್ರೇ ಮಾಡ್ತಾನೆ. ನಮಗೆಲ್ಲ ಗೊತ್ತು ಹೋಡಿನ್ ಕೂಡ ಒಬ್ಬ ಗಾಡ್ ಅಂತ. ಆ್ಯಂಡ್ ಅವನು ಈಗ ವ್ಯಾಲ್ಹ್ಯಾಲಲ್ಲಿ ಇದ್ದಾನೆ. ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ ಡೇ ಮೂವಿಯಲ್ಲಿ ವ್ಯಾಲ್ಹ್ಯಾಲ ಜಾಗ ತುಂಬಾ ಇಂಪಾರ್ಟೆಂಟ್ ಪ್ಲಾಟ್ ಆಗುತ್ತಂತೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಥಾರ್ ಓಡಿನ್ಗೆ ಸರೆಂಡರ್ ಆಗ್ತಿದ್ದಾನೆ, ನಾನು ಈ ಲೈಫ್ಗೆ ವರ್ತಿ ಇಲ್ಲ ಅಂತ. ಸೊ ಆ ಲೈನ್ ಪ್ರಕಾರ ಹೋದರೆ, ಆಫ್ ಆಲ್ ದ ಕ್ರೌನ್ಸ್, ದ ಕಿಂಗ್ಡಮ್ಸ್, ದ ಪ್ರೈಡ್, ಐ ಆಸ್ಕ್ ಫಾರ್ ನನ್. ಫಾದರ್, ಹಿಯರ್ ಯುವರ್ ಸನ್. ಐ ಆಮ್ ನಾಟ್ ವರ್ತಿ ಆಫ್ ಲೈಫ್, ಬಟ್ ಸ್ಟಿಲ್ ಐ ಬೆಗ್ ಯು ಟು ಲೆಟ್ ದ ಥ್ರೆಡ್ ಲೆಂಥನ್. ಸೊ ಇಲ್ಲಿ ಥಾರ್ ಸಾಯೋ ಸ್ಟೇಜ್ ಇದ್ದಾನೆ. ಅದಕ್ಕೆ ಥಾರ್ ಓಡಿನ್ಗೆ ಕೇಳ್ತಿರೋದು, ಅವನ ಲೈಫ್ ಸ್ಪ್ಯಾನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡು, ತಂದರ್ಗಲ್ಲ ವಾರ್ಗಲ್ಲ. ಲೆಟ್ ಮಿ ರಿಮೇನ್ ಲಾಂಗ್ ಎನಫ್ ಟು ಸಿ ಮೈ ಲವ್ ಒನ್ಸ್ ಮೋರ್. ಥಾರ್ ಇಲ್ಲಿ ಅವನ ಲೈಫ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳ್ತಿರೋದು, ವಾರ್ಗಲ್ಲ ತಂದರ್ಗಲ್ಲ. ನನ್ನ ಲೈಫ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡು, ಯಾಕಂದರೆ ನಾನು ನನ್ನ ಲವ್ನ ಇನ್ನೊಂದು ಸತಿ ನೋಡಬೇಕು ಅಂತ. ಸೊ ಥಾರ್ ಇಲ್ಲಿ ಲವ್ ಅಂತಿರೋದು ಅವನ ಜೇನ್ ಫಾಸ್ಟರ್ಗಲ್ಲ, ಥಾರ್ನ ಮಗಳಾದ ಲವ್ನ ಇನ್ನೊಂದು ಸತಿ ನೋಡಬೇಕು ಅಂತ. ಯಾಕಂದರೆ ಲವ್ ಬಂದು ಎಟರ್ನಿಟಿಯಿಂದ ಬದುಕಿರೋದು. ಆ್ಯಂಡ್ ಲವ್ ಅವಳಿಗೇ ಗೊತ್ತಿಲ್ಲದೇನೆ ಅವಳ ಹತ್ರ ಸಖತ್ ಪವರ್ಫುಲ್ ಎನರ್ಜಿ ಇದೆ. ಇವೆಲ್ಲದಕ್ಕಿಂತ ಮೀರಿ ಥಾರ್ ಗಾರಿಂದ ಮಾತು ತಗೊತಾನೆ, ಅವಳ ಮಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ಥಾರ್ ಜೊತೆಗೆ ಲವ್ ಯಾಕಿಲ್ಲ? ಯಾಕಂದರೆ ಲವ್ನು ಕೂಡ ನಮ್ಮ ಡಾಕ್ಟರ್ ಡೂಮ್ ಕಿಡ್ನ್ಯಾಪ್ ಮಾಡಿರ್ತಾನೆ. ಸೊ ನೀವು ಕೇಳ್ಬೋದು, ಏನು ಬ್ರೋ ಡಾಕ್ಟರ್ ಡೂಮ್ ಏನು ಮಕ್ಕಳು ಕಲ್ಲಣ ಅಂತ. ಯಾಕಂದರೆ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಫ್ರ್ಯಾಂಕ್ಲಿನ್ನು ಕಿಡ್ನ್ಯಾಪ್ ಮಾಡ್ದ. ಮೇ ಬಿ ಸ್ಟೀವ್ ರಾಜರ್ಸ್ನ ಮಗನೂ ಕೂಡ ಕಿಡ್ನ್ಯಾಪ್ ಮಾಡಬಹುದು. ಇನ್ನೇನು ಬಾಕಿ ಇದೆ? ಹಲ್ಕ್ನ ಮಗ ಆದ ಸ್ಕಾರ್, ವ್ಯಾಂಡ ಮಕ್ಕಳಾದ ಟಾಮಿ ಮತ್ತು ಬಿಲ್ಲಿ. ನೀವು ಯಾವುದೇ ಮಕ್ಕಳಾಗಿ ಆದರೆ ವ್ಯಾಂಡ ಮಕ್ಕಳು ಮಾತ್ರ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಅವ್ರ ಮಕ್ಳಿಗಂತೂ. ಸೊ ಡಾಕ್ಟರ್ ಡೂಮ್ಗೆ ಗೊತ್ತಾಗಿರಬಹುದು, ಲವ್ ನಾರ್ಮಲ್ ಹ್ಯೂಮನ್ ಅಲ್ಲ, ಲವ್ ಬಂದು ಎಟರ್ನಿಟಿಯಿಂದ ಬದುಕಿರೋದು ಅಂತ. ಸೊ ಲವ್ನ ಇನ್ನೊಂದು ಸತಿ ನೋಡಬೇಕು ಅಂತ ಇರ್ತಾನೆ. ಆದರೆ ಸ್ಪಾಯ್ಲರ್ಸ್ ಅಲರ್ಟ್, ಡೂಮ್ಸ್ ಡೇ ಮೂವಿಯಲ್ಲಿ ನಮ್ಮ ಥಾರ್ ಸಾಯ್ತಾನೆ.
ಅನ್ವತಿ ರೈನ್ ಆದ ಥಾರ್ ಡೂಮ್ಸ್ಡೇ ಮೂವಿಯಲ್ಲಿ ಸತ್ತು ವ್ಯಾಲ್ಹಲ್ಲಾಗೆ ಹೋಗ್ತಾನೆ. ಆ್ಯಂಡ್ ವ್ಯಾಲ್ಹಲ್ಲ ಡೈರೆಕ್ಟಾಗಿ ಸೀಕ್ರೆಟ್ ವಾರ್ಸ್ಗೆ ಕನೆಕ್ಟ್ ಆಗಿ ವ್ಯಾಲ್ಹಲ್ಲಾಯಿಂದ ನಮ್ಮ ಥಾರ್ ವಾಪಸ್ ಸೀಕ್ರೆಟ್ ವಾರ್ಸಲ್ಲಿ ಬರ್ತಾನೆ. ಬಟ್ ನಾನು ಹೇಳ್ತೀನಿ, ಡೂಮ್ಸ್ಡೇ ಮೂವಿಯಲ್ಲಂತೂ ಥಾರ್ನ ನೋಡೋಕ್ಕಾಗಲ್ಲ. ಆ್ಯಂಡ್ ಥಾರ್ ಫ್ಯಾನ್ಸ್ ನಿಜವಾಗ್ಲೂ ನಿಮ್ಮ ಹಾರ್ಟ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಬಿಕಾಸ್ ದ ಮೂವಿ ಇಸ್ ಗೋನಾ ಬ್ರೇಕ್ ಯುವರ್ ಹಾರ್ಟ್. ಸೊ ಇದಾಯಿತು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಸೆಕೆಂಡ್ ಟೀಸರ್ನ ಬ್ರೇಕ್ ಡೌನ್. ಥಾರ್ ಬರ್ತಿದ್ದಾನೆ. ಥಾರ್ನ ಫೇಮಸ್ ಸ್ಟೋರಿ ಲೈನ್ ಆದ ದಿ ಅನ್ವರ್ತಿ ಥಾರ್ನ ನಾವು ಡೂಮ್ಸ್ಡೇ ಮೂವಿಯಲ್ಲಿ ನೋಡ್ತೀವಿ. ಸೊ ನಿಮಗೇನು ಅನಿಸುತ್ತೆ ಥಾರ್ನ ಈ ಥರ ನೋಡೋಕ್ಕೆ ನಿಜವಾಗ್ಲೂ ಥಾರ್ ವರ್ತ್ ಇಲ್ವಾ ಲೈಫ್ಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.